ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೆ ಎಸ್ ಚಾನೆಲ್. ತುಂಬ ದಿನಗಳ ನಂತರ ಒಂದು ಚಿಕ್ಕ ರೆಸಿಪಿ ಜೊತೆ ಬಂದಿದ್ದೀನಿ. ನಾನಾ ಥರದ ತೊಕ್ಕುಗಳನ್ನೆಲ್ಲ ನೀವು ನೋಡಿರ್ತೀರಾ, ಬಟ್ ಇವತ್ತು ಖಾರವಾದ ಹಸಿಮೆಣಸಿನಕಾಯಿನ ತೊಕ್ಕು ಹೇಗೆ ಮಾಡೋದೆಂದು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ಹಸಿಮೆಣಸಿನಕಾಯಿ 10-15 ಪೀಸ್ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದರೆ ಒಂದು 2-3 ಹೆಚ್ಚಿಗೆ ಆ್ಯಡ್ ಮಾಡ್ಕೋಬೋದು. ಮತ್ತು ಒಂದು ಬೌಲಲ್ಲಿ ಸ್ವಲ್ಪ ಕರಿಬೇವು, 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಆಮೇಲೆ ಉಪ್ಪು ರುಚಿಗೆ ಬೇಕಾದಷ್ಟು, ಎಣ್ಣೆ ಒಂದು 2-3 ಟೇಬಲ್ ಸ್ಪೂನ್ ತೊಗೊಳ್ಳಿ. ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ದು ಸಿಪ್ಪೆ ಸುಳಿದು ತೊಗೊಂಡಿದ್ದೀನಿ. ಮತ್ತು 2 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ ಸಾಕು. ಈರುಳ್ಳಿ ಒಂದು ದೊಡ್ಡದು ಹೀಗೆ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಬಾಣಲಿ ಕಾದ ನಂತರ 2 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ತೀನಿ. ಈಗ ಜೀರಿಗೆ, ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹಾಗೆ ಎಣ್ಣೆಯಲ್ಲಿ ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೇನೆ ನಾವು ತೆಗೆದಿಟ್ಟಿರುವ ಹಸಿಮೆಣಸಿನಕಾಯಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 2-3 ನಿಮಿಷವರೆಗೂ ಹೀಗೆ ಎಣ್ಣೆಯಲ್ಲಿ ಬಾಣಿಸ್ಕೋಬೇಕು. ಈಗ ಸುಳಿದಿಟ್ಟಿರೋ ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಟೊಮೆಟೊನ ಸೇರಿಸ್ಕೊಂಡು ಎಲ್ಲಾನು ಎಣ್ಣೆಯಲ್ಲಿ ಹಾಗೆ ಬೇಯಕ್ಕೆ ಬಿಡಬೇಕು. ಇದು ಒಂದು 2-3 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಕ್ಕೆ ಬಿಡಬೇಕು. ನೋಡಿ, ನಾವು ಇದಕ್ಕೇನು ನೀರೇನು ಆ್ಯಡ್ ಮಾಡ್ತಾ ಇಲ್ಲ. ಸೊ ಹಾಗೆ ಎಣ್ಣೆಯಲ್ಲಿ ಬೇಯಕ್ಕೆ ಬಿಟ್ಟಿದ್ದೀನಿ. ನಂತರ ನಾವು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕರಿಬೇವು, ನಂತರ ಹುಣಸೆಹಣ್ಣು ತೆಗೆದಿಟ್ಟಿದ್ವಲ್ಲ ಅದನ್ನ ಹಾಕೋಬೋದು. ಎಲ್ಲನೂ ಒಟ್ಟಿಗೆ ಹಾಗೆ ಎಣ್ಣೆಯಲ್ಲಿ ಬೇಯಕ್ಕೆ ಬಿಡಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಲಿ. ನೋಡಿ, ಹೀಗೆ ಎಣ್ಣೆಯಲ್ಲಿ ಚೆಂದ ಬೆಂದಿದೆ. ಹೀಗೆ ಎಲ್ಲ ಬೆಂದ ನಂತರ ಸ್ವಲ್ಪ ನಾವೇನು ಸೊಪ್ಪು ಮತ್ತು ಬೇಳೆ ಮಸಿಯೋಕ್ಕೆ ನಾವು ವುಡನ್ ಸ್ಮ್ಯಾಶರ್ ಯೂಸ್ ಮಾಡ್ತೀವಲ್ಲ, ಅದರಿಂದನೇ ಈ ರೀತಿ ಚೆಂದ ಮಸಿಬೇಕು. ಈಗ ಸ್ಟೌವಿಂದ ಇಳಿಸ್ಕೊಂಡು ಅದೇ ಸ್ಮ್ಯಾಶರಲ್ಲಿ ಇನ್ನೂ ಸ್ವಲ್ಪ ಹೊತ್ತು ನುಣ್ಣಗೆ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ನಮ್ಮ ಹಸಿಮೆಣಸಿನಕಾಯಿನ ತೊಕ್ಕು ರೆಡಿಯಾಗಿದೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಬಿಸಿ ಬಿಸಿ ರೈಸ್. ಯಾವುದೇ ಸಾಂಬಾರ್ ಅಥವಾ ಪದಾರ್ಥಗಳು ಮಾಡೋಕ್ಕೆ ಸಮಯ ಇಲ್ಲದೆ ಇದ್ದಾಗ, ಅಥವಾ ನಮಗೆ ಸೋಂಬೇರಿತನ ಆದಾಗ ಇಂಥ ಒಂದು ಇನ್ಸ್ಟೆಂಟ್ ಆದ ಫಟಾಫಟ್ ಸ್ಪೈಸಿ ತೊಕ್ಕು ಮಾಡಿ ರುಚಿಯಾದ ಊಟ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.